ಇನ್ನು ಬೆಂಗಳೂರಿನಲ್ಲಿ ಕ್ರಿಕೆಟ್ ಕೋಚ್ ಒಬ್ಬರ ವಿರುದ್ಧ ಕೇಳಿ ಬಂದಿದ್ದಂತಹ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ಏನಿದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಟೀಮ್ ಮ್ಯಾನ್ ಜೊತೆಗೆ ಸಂತ್ರಸ್ತ ಮಹಿಳೆ ಮಾತನಾಡಿದ್ದಾರೆ. ಸೊ ಆಕೆ ಹೇಳ್ಕೊಂಡಿದ್ದಾರೆ ಏನೇನ್ ತೊಂದರೆ ಕೊಟ್ಟಿದ್ದಾನೆ ಇವನು ಅಂತೇಳಿ. ನೋಡಿ, 1.5 ವರ್ಷದಿಂದ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ವಿ, ಆದ್ರೆ ಕ್ರಿಕೆಟ್ ಕೋಚ್ ಮ್ಯಾಥ್ಯೂಸ್ ನನಗೆ ಹಿಂಸೆ ಕೊಡ್ತಾ ಇದ್ದ ಅಂತ ಹೇಳಿ ಆರೋಪ ಮಾಡ್ತಾರೆ. ನಾನು ಗರ್ಭಿಣಿ ಆಗ್ತಾ ಇದ್ದಂತೆ ಮದುವೆಗೆ ನಿರಾಕರಿಸಿದ್ದಾನೆ. ಕೆಲವು ದಿನಗಳಿಂದ ಮ್ಯಾಥ್ಯೂಸ್ ತಲೆಮರೆಸ್ಕೊಂಡಿದ್ದಾನೆ ಅಂತಲೂ ಕೂಡ ಆಕೆ ಆರೋಪ ಮಾಡಿದ್ದಾರೆ. ಮ್ಯಾಥ್ಯೂಸ್ ಪೋಷಕರ ಸಮೇತ ಎಸ್ಕೇಪ್ ಆಗಿದ್ದಾನೆ. ಮ್ಯಾಥ್ಯೂಸ್ ಮೊಬೈಲ್ನಲ್ಲಿ ಸಾಕಷ್ಟು ಜನ ಮಹಿಳೆಯರ ವಿಡಿಯೋಗಳಿತ್ತಂತೆ. ಅದನ್ನ ಪ್ರಶ್ನೆ ಮಾಡಿದಾಗ ಆತ ಉದ್ದಟತನದಿಂದ ವರ್ತನೆ ಮಾಡಿದ್ದಾನೆ ಅಂತ ಹೇಳ್ತಾರೆ ಅವರು. ಸಾಕ್ಷ್ಯಕ್ಕಾಗಿ ಒಂದಷ್ಟು ವಿಡಿಯೋಗಳನ್ನ ತೆಗೆದುಕೊಂಡಿದ್ದೆ, ಹಾಗೆ ಮ್ಯಾಥ್ಯೂಸ್ ಮೊಬೈಲ್ನಿಂದಲೇ ನಾನು ವಿಡಿಯೋಗಳನ್ನ ಪಡ್ಕೊಂಡಿದ್ದೆ ಅಂತಲೂ ಕೂಡ ಈಕೆ ತನ್ನ ಆರೋಪದಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲಿಗೆ ಪೊಲೀಸರು ದೂರು ಪಡೆಯೋದಕ್ಕೆ ಹಿಂದೇಟ್ ಹಾಕಿದ್ರು, ಆಮೇಲೆ ಮಹಿಳಾ ಆಯೋಗಕ್ಕೆ ನಾನು ದೂರು ಕೊಟ್ಟೆ, ಅದಾದ ನಂತರ ಈಗ ಕೋಣನಕುಂಟೆ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರತಿನಿಧಿ ಶಿವಪ್ರಸಾದ್ ಮಾತಾಡ್ಸಿದ್ದಾರೆ ಸಂತ್ರಸ್ತೆಯನ್ನ, ಬನ್ನಿ ಏನು ಹೇಳ್ತಾರೆ ನೋಡೋಣ. ಕ್ರಿಕೆಟ್ ಕೋಚ್ ಆಗಿರುವಂತಹ ಮ್ಯಾಥ್ಯೂ ನಿಮಗೆ ಎಷ್ಟು ವರ್ಷಗಳಿಂದ ಪರಿಚಯ? ಆತನ ಮೇಲೆ ಇರುವಂತಹ ಆರೋಪ ಏನು? ಆಕ್ಚುಲಿ ಲಾಸ್ಟ್ ಇಯರ್ ಸ್ಕೂಲಲ್ಲೇ ಪರಿಚಯ ಆಗಿದ್ದು. ನನ್ನ ಮಗಳು ಕೂಡ ಅದೇ ಸ್ಕೂಲಲ್ಲಿ ಓದ್ತಾ ಇದ್ಲು. ಅವಳ ಒಂದು ECA ವಿಚಾರಕ್ಕೆ ಅಂತ ಪರಿಚಯ ಆಗ್ತಾರೆ. ನಂತರ ನಂದು ಲೀಗಲ್ ಆಗಿ ಡಿವೋರ್ಸ್ ಆಗುತ್ತೆ ಸರ್. ಅದಾದ್ಮೇಲೆ ಇವ್ರು ನನಗೆ ಲೈಫ್ ಕೊಡ್ತೀನಿ ಅಂತ ಹೋಪ್ ಕೊಡ್ತಾರೆ. ನನಗೂ ಪೇರೆಂಟ್ಸ್ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು, ಮತ್ತೆ ಫ್ಯಾಮಿಲಿ ಸಪೋರ್ಟ್ ಯಾರಿಲ್ಲ, ಒಬ್ಳೆ ಮಗಳು. ಸೊ ಇವ್ರನ್ನ ನಂಬಿ ಬಂದೆ. ಇವ್ರು ಇವಾಗ 1 year ಇಂದ ಜೊತೆಲಿದ್ದು ಎಲ್ಲೂ ಬಿಟ್ಟು ಹೋಗಿಲ್ಲ. ಎಲ್ಲ ಕಡೆ ಯಥಾರ್ಥವಾಗಿ ವೈಫ್ ಅಂತಾನೆ ಹೇಳ್ಕೊಂಡು ಬಂದಿರೋದು. ಇವಾಗ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಅವರ ತಂದೆ ತಾಯಿ ತುಂಬಾ ಪ್ರೆಷರ್ ಹಾಕ್ತಿದ್ರು, ಬಿಟ್ಬಿಡು ಅಂತ. ನನಗೆ ಏಪ್ರಿಲ್ ಮಂತಲ್ಲಿ ಈತನ ಒಂದು ಫೋನ್ ಮರ್ತು ಹೋಗಿರ್ತಾರೆ. 2 ಫೋನ್ ಇರುತ್ತೆ, ಒಂದು ಫೋನ್ ಮರ್ತು ಹೋಗಿರ್ತಾರೆ ಮೈಸೂರಿಗೆ. ಅವಾಗ ನನಗೆ ಒಂದು 2500 ಮೇಲೆ ವಿಡಿಯೋ ಸಿಗುತ್ತೆ, ಅದು ಬೇರೆ ಬೇರೆ ಹುಡುಗಿರ ಜೊತೆ. ಅದು ನೋಡಿ ಶಾಕ್ ಆಗಿ ನಾನು ಕಾಲ್ ಮಾಡಿ ಕೇಳ್ತೀನಿ ಅವ್ರಿಗೆ, ಏನಕ್ಕಿದೆಲ್ಲ ಏನಾಯ್ತು ಅಂತ. ಅವ್ರು ನಾನು ಬರೋವರೆಗೂ ಡಿಲೀಟ್ ಮಾಡಬೇಡ, ಅದಕ್ಕೊಂದು ರೀಸನ್ ಇದೆ ಅಂತ ಹೇಳ್ತಾರೆ. ನಾನು ಏನಕ್ಕೆ ಬೇಕು ಇವೆಲ್ಲ ಆಗೋಗಿರೋ ಕತೆನಲ್ಲ, ನನ್ನ ಜೊತೆ ಏನಕ್ಕೆ ನಾನಿದ್ದಾಗ ಕನ್ವಿನ್ಸ್ ಮಾಡೋದಕ್ಕೆ ಬೇಡ ಅಂತ, ನಿಂಗೆ ರೈಟ್ಸ್ ಇಲ್ಲ ನನ್ನ ಮೊಬೈಲ್ ಮುಟ್ಟಕ್ಕೆ, ಈ ರೀತಿ ಎಲ್ಲ ಮಾತಾಡಿದ್ರು. ಅದಾದ್ಮೇಲೆ 2 days ಆದ್ಮೇಲೆ ಬಂದ್ರು, ಎಲ್ಲ ಡಿಲೀಟ್ ಎಲ್ಲ ಮಾಡಿದ್ರು. ಬಟ್ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಸೇಫ್ಟಿ ಪರ್ಪಸ್ಗೆ ಅಂತ ಎಲ್ಲ ಹೆಣ್ಮಕ್ಳದ್ದು ಒಂದೊಂದು ಫೋಟೋ ಮಾತ್ರ ವಿಡಿಯೋಸ್ ನಾನು ತಗೊಂಡು ನನ್ನ ಫೋನ್ಗೆ ಹಾಕೊತೀನಿ, ಸೆಕ್ರೆಟ್ ಫೋಲ್ಡರ್ ಮಾಡಿ ಹಾಕೊಂಡಿರ್ತೀನಿ. ಬಟ್ ನನಗೆ ಈ ರೀತಿ ಫ್ರಾಡ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಲೀಗಲಾಗಿ ಮದುವೆ ಮಾಡ್ಕೊಳ್ಳಲ್ಲ ಅಂತಾನೂ ಹೇಳ್ತಾ ಇದ್ರು. ಬಟ್ ಬಿಟ್ಟೆ ಹೋಗೋ ಲೆವೆಲ್ಗೆ ಬರ್ತಾರೆ ಅಂತ ಅನ್ಕೊಂಡಿರಲಿಲ್ಲ, ಬಿಕಾಸ್ ಆಫ್ ಓನ್ಲಿ ಹಿಸ್ ಪೇರೆಂಟ್ಸ್ ಪ್ರೆಷರ್. ವಿಡಿಯೋಸ್ ಸಂಬಂಧಪಟ್ಟಾಗ ಇದಕ್ಕೆ ಸಂಬಂಧಪಟ್ಟಾಗ ನೀವು ಮಹಿಳಾ ಆಯೋಗ ಅಥವಾ ಮಕ್ಕಳ ಆಯೋಗಕ್ಕೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸರ್, ಮಕ್ಕಳ ಆಯೋಗಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ. ಇಲ್ಲಿ ಕೋಣನಕುಂಟೆ ಸ್ಟೇಷನಲ್ಲಿ ನನಗೆ ಕಂಪ್ಲೇಂಟ್ ತಗೊಳ್ಳಲ್ಲ. ಸೊ ಅದರಿಂದ ನಾನು ಮಹಿಳಾ ಆಯೋಗಕ್ಕೆ ಹೋಗ್ತೀನಿ. ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ಪಾಪಣ್ಣ ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ ಸ್ಟ್ರಿಕ್ಟ್ ಆಗಿ, ಈ ಹುಡುಗಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂತ. ನಂತರ ಮಂಡೇ ಹೋಗಿರ್ತೀನಿ ಆಯೋಗಕ್ಕೆ. ಅವತ್ತು ಕೋಣನಕುಂಟೆಗೆ ಹೋದ್ರೆ ಮತ್ತೆ ತಗೊಳ್ಳಲ್ಲ. ಅವ್ರು 1 hour ನನಗೆ ಕಣ್ಣೀರು ಹಾಕ್ಸಿ, ಇದು FIR ಆದರೆ 15 ದಿನ ಮಾತ್ರ ಜೈಲಲ್ಲಿ ಇರ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಕನ್ಫ್ಯೂಷನ್ ಮಾಡಿದ್ರು, ಯಾಕಂತ ಗೊತ್ತಿಲ್ಲ. ಮೇ ಬಿ ದುಡ್ಡು ಕೊಟ್ಟು ಡೀಲಿಂಗ್ ಮಾಡಿರ್ತಾರೆ ಅಂತ ನಂಗೆ ಡೌಟ್ ಇದೆ. DCP ಮೇಡಮ್ ಹತ್ರ ಮಾತಾಡಿದ್ದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳಕ್ ಹೇಳಿದ್ರು. ಟ್ಯೂಸ್ಡೇನೇ FIR ಆಗಬೇಕು. ಟ್ಯೂಸ್ಡೇ ಹೋಗಿದ್ದೆ. FIR ಇವತ್ತು ಈವ್ನಿಂಗ್ ಆಗಿ ಕಾಪಿ ಕಳಿಸ್ಬೇಕು ಅಂತ ಮೇಡಮ್ ಹೇಳಿದ್ರು. ಮತ್ತೆ ನಾಳೆ ಇಲ್ಲಿ ಇರಬೇಕು ಅಂತ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ದಾರೆ. ಬಟ್ ಇವಾಗ ಮಾನಿಟರಿಂಗ್ ಅಲ್ಲೂ ಇದ್ದಾರೆ, ಬಟ್ ಅವ್ನು ಸಿಗ್ತಾ ಇಲ್ಲ. ನನಗೆ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಗೊತ್ತಿಲ್ಲ ಸರ್. ಇವಾಗ ನಡೀತಿದೆ, ಅವ್ರು ಟ್ರ್ಯಾಪ್ ಮಾಡಿ ಕರ್ಕೊಂಡ್ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ನೆಕ್ಸ್ಟ್ ನನಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಕೂಡ ಸಂತ್ರಸ್ತ ಹೇಳ್ತಿರ್ತಕ್ಕಂಥ ಒಟ್ಟಾರೆಯಾಗಿ ಮ್ಯಾಥ್ಯೂ ಮೇಲೆ ಮಾಡ್ತಿರ್ತಕ್ಕಂಥ ಗಂಭೀರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೂ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಒದಗಿಸಿದ್ದೇನೆ ಅಂತೇಳಿ ಹೇಳ್ತಿರ್ತಕ್ಕಂಥ. ಕ್ಯಾಮರಾಮನ್ ಮಾಂತೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.